ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬೆಳಗ್ಗೆ ಆಗಿದೆ. ನಿನ್ನೆ ರಾತ್ರಿ ಸೋಫಾ ಬಂದಿದ್ದು. ಆಲ್ಮೋಸ್ಟ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಸೊ ಈ ಸೋಫಾ ಹೇಗಿದೆ ಕಮೆಂಟ್ ಮಾಡಿ. ಅದ್ರ ಕ್ಲಿಪ್ಸ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಒಂದು 10-20 ಸೆಕೆಂಡ್ಸ್ ಕ್ಲಿಪ್ಸ್ ತೊಗೊಂಡಿದ್ದೆ. ಆ್ಯಂಡ್ ಹಾಗೆ ಪಾಲಕ್ ರೈಸ್ ರೆಸಿಪಿ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಹಾಗೆ ನನಗೆ ಸ್ವಲ್ಪ ಮುಖದಲ್ಲೆಲ್ಲ ಒಂಥರ ಅಲರ್ಜಿ ಥರ ಆಗಿದೆ. ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತ ಗೊತ್ತಿಲ್ಲ. ಸೊ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಫುಲ್ಲು ಹಾಗೆ ಟ್ಯಾನ್ ಆಗಿರೋದು. ಸದ್ಯಕ್ಕಂತೂ ನಾನೇನೂ ಆಗ್ತಿಲ್ಲ ಮುಖಕ್ಕೆ, ಆದರೂ ಈ ಥರ ಆಗಿದೆ. ಸೊ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಟೈಮೇ ಸಿಗ್ತಾಯಿಲ್ಲ. ಈ ವೀಕೆಂಡ್ ಹೋಗಬೇಕು. ಸೊ ಸದ್ಯಕ್ಕೆ ಅಪ್ಡೇಟ್ ಇಷ್ಟೆ. ಹಾಗೆ ಯಾರಿಗಾದರೂ ಇದು ಹೆಂಗೆ ಹೋಗುತ್ತೆ, ಏನು ಮಾಡಿದ್ರೆ ಬೇಗ ಹೋಗುತ್ತೆ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫೈನಲಿ ನಮ್ಮ ಮನೆಗೆ ಸೋಫಾ ಬಂತು. ಸೊ ನೈಟ್ ಅರೌಂಡ್ 8 o'clock ತೊಗೊಂಬಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ತಾಯಿದ್ವಿ. ಸೊ ಫಸ್ಟು ಟೇಬಲ್ ತಂದಿಟ್ರು, ಆಮೇಲೆ ಇದು ಚಿಕ್ಕದು ಈ ಸೋಫಾ ತಂದಮೇಲೆ ಮನೆ ಫುಲ್ಲು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಹಾಗೆ ಎಲ್ಲ ಒಂದೊಂದೇ ಸಾರ್ಟ್ ಮಾಡ್ಕೋತಾ ಇದ್ವಿ. ಸೊ ಸೋಫಾ ಅಂತೂ ಸಿಕ್ಕಾಪಟ್ಟೆ ಭಾರ ಇತ್ತು. ಇದು ಚಿಕ್ಕದೆಲ್ಲ ಬೇಗ ತಂದ್ಬಿಟ್ರು. ಲೈಕ್ ದೊಡ್ಡದಿದೆ ಅಲ್ವಾ 3 seater, ಅದು ಸಿಕ್ಕಾಪಟ್ಟೆ ಹೆವಿ ಇತ್ತು. 4 ಜನ ಎಳ್ಯೋಕ್ಕೆ ಟ್ರೈ ಮಾಡ್ತಿದ್ರು, ಆದರೂ ಆಗ್ತಾ ಇರಲಿಲ್ಲ. ಎಷ್ಟು ಕಷ್ಟಪಟ್ಟು ಆಮೇಲೆ ಮತ್ತೆ ಇಬ್ಬರಿಗೆ ಎಕ್ಸ್ಟ್ರಾ ಕರ್ಕೊಂಬಂದು ಇದನ್ನು ಎತ್ತಿದ್ದಾಯಿತು. ಹೆವಿ ಭಾರ ಇತ್ತು. ಸೊ ಫೈನಲಿ ತಂದಮೇಲೆ ಈ ಥರ ಅರೇಂಜ್ ಮಾಡಿ ಸೆಟ್ ಮಾಡಿದ್ದೀವಿ. ಸೊ ನೀಟಾಗಿ ಸೆಟ್ ಮಾಡಿದ್ಮೇಲೆ ಲುಕ್ಕೇ ಚೇಂಜ್ ಆಯಿತು. ಅದೇ ಥರ ಇವಾಗ ನೆಕ್ಸ್ಟು ಒಂದೊಂದೇ ಎಲ್ಲ ಸಾರ್ಟ್ ಮಾಡ್ಕೋಬೇಕು. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಇದನ್ನು ಆ್ಯಕ್ಚುಲಿ ನಾವು ಮಾಡಿಸಿದ್ದು ಹೇಳ್ಬಿಟ್ಟು. ಏನು ಗೊತ್ತಾ, ಇವತ್ತು ಇಲ್ಲಿ ಅವ್ರದ್ದು ಹಳೆ ಸಾಮಾನೆಲ್ಲ ಇದೆಯಲ್ಲ ಶೋಕೇಸಲ್ಲಿ, ಅದನ್ನೆಲ್ಲ ತೆಗ್ದಾಕಬೇಕು. ಆಗ ಅರ್ಧ ನೀಟಾಗಿ ಕಾಣುತ್ತೆ. ಸಾಂಗ್ ಆಫ್ ಮಾಡಿ ಇದನ್ನೆಲ್ಲ ತಗೊಂಡೋಗ್ತಾರಂತವ್ರು ಬೇರೆ ಇಡನ್ನ. ಅದು ಏರ್ಟೆಲ್ ನಮ್ದಲ್ವಾ, ಮೇಲಿಡು. ಅವ್ರದ್ದು ದೇವ್ರ ಐಟಮ್ಸ್ ಎಲ್ಲ ಅದು ಬೇಕಾ ಕೇಳು. ಅದನ್ನೇ ಅಲ್ಲಿ ಜಾಗ ಇರಲಿಲ್ವಲ್ಲ ಅದಕ್ಕೆ. ಈಗಿಲ್ವಾ ಕಬೋರ್ಡಲ್ಲಿ ಜಾಗ? ಅದು ಕಬೋರ್ಡ್ ನಿಮಗೆ ಬಿಟ್ಟಿರೋದು. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ. ಅಕ್ಕಿ ತೊಳಿ. ಸೊ ಇಲ್ಲಿ 1.5 ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ. ಅಕ್ಕಿ ತೊಳ್ಕೊತಾ ಇದ್ದೀನಿ. ಇಲ್ಲಿ ನಾನು ಇವತ್ತು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಯಾವ ರೈಸ್ ಬೇಕೋ ಆ ರೈಸ್ ತೊಗೋಬೋದು. ಸೊ ನಾನು ನನ್ನ ಸ್ಟೈಲಲ್ಲಿ ಹೇಗೆ ಬಾಸುಮತಿ ಪಾಲಕ್ ರೈಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. 1-2-3 ಸತಿ ಅಕ್ಕಿ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು ಫಸ್ಟು. ಇದನ್ನೇನು ಸೋಕ್ ಮಾಡೋಂಗಿಲ್ಲ. ಕೆಲವರು ಸಪ್ರೇಟಾಗಿ ರೈಸ್ ಮಾಡಿಬಿಟ್ಟು ಹಾಗೆ ಮಾಡ್ತಾರೆ. ಇವತ್ತು ಹೇಗೆ ನಾನು ಸಪ್ರೇಟಾಗಿ ರೈಸ್ ಮಾಡ್ತೀನಿ, ಬಟ್ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು. ಸೊ 1:2 ರೇಷಿಯೋಲ್ಲೇ ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 2 3 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ಇವಾಗ ಇದೇ ಅಕ್ಕಿ ಅನ್ನ ಬೇಯಕ್ಕೆ ಇಟ್ಟಿದ್ದೀನಲ್ವಾ, ಅನ್ನ ಇನ್ನೂ ಇಟ್ಟಿಲ್ಲ. ಅನ್ನ ತೊಳೆದು ಹಾಕಿದ್ದೀನಿ. ಸೊ ಇದಕ್ಕೆ ಇಷ್ಟು ಪಲಾವ್ ಸ್ಪೈಸಸ್ ಇದಕ್ಕೆ ಅನ್ನಕ್ಕೆ ಬೇಯಿಸ್ಕೊಳಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಟಾರ್ ಪಲಾವ್ ಎಲೆ, ಇದೇನು ಚಕ್ಕೆ, ಮೊಗ್ಗು ಮತ್ತು ಲವಂಗ, ಮೆಣಸು ಮತ್ತು ಏಲಕ್ಕಿ. ಸೊ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಬೇಯಿಸ್ಕೊಳಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾರ್ಮಲ್ ನಾವು ಅನ್ನ ರೈಸ್ ಹೆಂಗೆ ಮಾಡ್ಕೋತೀವೋ ಹಾಗೆ 3 ವಿಷಲ್ ಮಾಡಿಸ್ಕೋಬೇಕಷ್ಟೆ. ಅಕಸ್ಮಾತ್ ನಿಮಗೆ ಈ ಥರ ಬೇಡ ಅಂದರೆ
ಸಪ್ರೇಟಾಗಿ ಕೂಡ ರೈಸ್ ಮಾಡಿಕೊಂಡು, ಅಂದರೆ ಸಪ್ರೇಟ್ ಪಾತ್ರೆಯಲ್ಲಿ ಒಂದು ಮುಕ್ಕಾಲು ಭಾಗವಷ್ಟು ಬೇಯಿಸ್ಕೊಂಡು ಅದನ್ನು ಸ್ಟ್ರೈನ್ ಮಾಡಿಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ಮಾಡಿದ್ರು ಚೆನ್ನಾಗಿರತ್ತೆ. ಸೊ ಈಗ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆಗಲಿ ಅಷ್ಟರೊಳಗೆ ಮಿಕ್ಕಿರೋ ಐಟಮ್ಸ್ನ ರೆಡಿ ಮಾಡ್ಕೋತೀನಿ. ಸೊ ಇಲ್ಲಿ ಸೊಪ್ಪು ಬೇಯಕ್ಕೆ ಹಾಕೋತಾ ಇದ್ದೀನಿ. ಒಂದು ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಹೊತ್ತು ಬೇಯಿದ್ರೆ ಸಾಕು, ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್. ಸೊ ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. ಇದೊಂದು 5 ಮಿನಿಟ್ಸ್ ಬೆಂದರೆ ಸಾಕು, ಬೇಗ ನುಣ್ಣಗಾಗುತ್ತೆ ಪಾಲಕ್ ಸೊಪ್ಪು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಚ್ಕೊಂಡಿದ್ದೀನಿ. ಇದು ಸೊಪ್ಪು, ಕೊತ್ತಂಬರಿ ಮತ್ತು ಪುದೀನ ನೆನೆಯಕ್ಕೆ ಇಟ್ಟಿದ್ದೀನಿ ಮಣ್ಣು ಹೋಗಲಿ ಅಂತ. ಸೊ ಈಗ ಕುಕ್ಕರಲ್ಲಿ ಅನ್ನ ಆಗಿದೆ. ಸೊ ನಿಮಗೆ ಆಗಲೇ ಹೇಳ್ದಂಗೆ ಸಪ್ರೇಟಾಗಿ ಕೂಡ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ಸೊ ಈಗ ರೈಸ್ ರೆಡಿ ಆಗಿದೆ. ಅನ್ನ ಆಗಿದ್ದನ್ನು ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಕೊಕೊನಟ್ ಆಯಿಲ್, ಗಾಣದ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡೋದು. ಸೊ ಈಗ ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೋಬೋದು. ಸೊ ಈಗ ಎಣ್ಣೆ ಕಾಯಕ್ಕಾಗಿದೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಸೊ ಈಗ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಹಿಂಗಿಡ್ಕೊ ಅಷ್ಟೇ, ಅಲ್ಲ ಹಚ್ಕೊಳ, ಹಿಂಗಿಡ್ಕೊ. ಓಕೆ, ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗೋಕ್ಕಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂಚೂರು ನೀರು ಹಾಕೋಲ್ಲ, ನೀವು ನೀರು ಹಾಕೋಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಗಮ್ಮಂತ ಅರೋಮಾ ಬರುತ್ತೆ. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕೊಳ್ಳೋಣ. ಇದನ್ನು ಹಾಕೊಂಡು ಒಂದು 10 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡೋಣ. ಈ ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ. ಸೊ ಸಾಂಬಾರಿಗೂ ಆಗ್ತಾ ಇದೆ, ಕುಕ್ಕರ್ ಕೂಗಕ್ಕಾಗಿದೆ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಇದು ಚೆನ್ನಾಗಿ ಫ್ರೈ ಆಗಿ, ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಇದು ಆಗಲೇ ಸೊಪ್ಪು ಬೇಯಿಸಿದ್ನಲ್ಲ ಅದನ್ನು ರುಬ್ಕೊಂಡಿದ್ದೀನಿ. ಇದನ್ನು ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು. ಸೊ ಪಾಲಕ್ ಸೊಪ್ಪನ್ನ ರುಬ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಹಾಕೊಳ್ಳೋಣ ಈ ಟೈಮಲ್ಲಿ. ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಗ್ರೀನಾಗಿ. ಇದೇನು ನೀವು ಬೇಯಿಸ್ಕೊಂಡು ಹಾಕೋಬೋದು, ಇಲ್ಲ ಹಂಗೆ ಕೂಡ ರುಬ್ಕೊಂಡು ಹಾಕೋಬೋದು. ಬೇಯಿಸ್ಕೊಂಡು ಹಾಕೊಂಡ್ರೆ ಸ್ವಲ್ಪ ನೀಟಾಗಿ ಬೆಂದಿರುತ್ತೆ ಅಂತ ಅಷ್ಟೇ. ಸೊ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಒಂದು 2 ಸೆಕೆಂಡು. ಈಗ ಇದು ಚೆನ್ನಾಗಿ ಒಂದು 2 ಸೆಕೆಂಡ್ ಫ್ರೈ ಆಗಲಿ. ಇದು ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ಮಸಾಲೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಬಟಾಣಿ ಬೇಕಾದರೂ ಹಾಕೋಬೋದು. ನಂಗೆ ಇವತ್ತು ಬಟಾಣಿ ಸಿಕ್ಕಿಲ್ಲ, ಹಸಿ ಬಟಾಣಿ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಧನಿಯಾ ಪೌಡರ್ ಲೋ ಫ್ಲೇಮ್ ಮಾಡಿಟ್ಟಿದ್ದೀನಿ. ಲೋ ಫ್ಲೇಮ್ ಮಾಡಿ ಮಸಾಲೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಒಂದು ಮಿಕ್ಸ್ ಮಾಡೋಣ. ಇದು ಮಸಾಲೆ ಹಿಡೀಲಿ ಅಂತ ರೈಸ್ ಹಾಕೋಕ್ಕಿಂತ ಮುಂಚೆ ಇದು ಹಾಕೋದಷ್ಟೇ. ಸೊ ಅರಿಶಿನ ಆಯಿತು, ಧನಿಯಾ ಆಯಿತು. ಈಗ ಒಂದು ಸ್ವಲ್ಪ ಗರಂ ಮಸಾಲ, ನೆಕ್ಸ್ಟ್ ಇದನ್ನು ಕೂಡ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಆ್ಯಕ್ಚುಲಿ ಹಸಿ ಬಟಾಣಿ ಹಾಕಬೇಕು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಿಮ್ಗೇನಾದ್ರು ಹಸಿ ಬಟಾಣಿ ಸಿಕ್ಕಿದ್ರೆ ಹಸಿ ಬಟಾಣಿ ಹಾಕೊಳ್ಳಿ. ನೆಕ್ಸ್ಟು ನೀವು ಹಸಿ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಬೋದು. ಬಟ್ ನಾನು ಇನ್ನೆಲ್ಲ ಗ್ರೀನ್ ಆಗಿರತ್ತಲ್ಲ, ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ. ಈಗ ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದು ಖಾರ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಇಷ್ಟು ಹಾಕೋತಾ ಇದ್ದೀನಿ. ನಿಮ್ಮ ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಖಾರದ ಪುಡಿ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ.
ಇದು ಆಲ್ಮೋಸ್ಟ್ ಆಗಿದೆ. ಸೊ ನೀವೇ ನೋಡ್ಬೋದು ಮಸಾಲೆ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಇಲ್ಲಾಂದರೆ ನೀವು ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ತೆಗೆದಿಟ್ಕೊಂಡಿರೋ ಅನ್ನನ ಇಲ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಷ್ಟು ಚೆನ್ನಾಗಾಗತ್ತೆ ಅಂತ ಅಷ್ಟೇ. ಸೊ ಈಗ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಉದ್ರುದ್ರಾಗಿದೆ ಅಲ್ಲ, ಅರೋಮಾ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಪಾಲಕ್ ರೈಸ್ ರೆಡಿ ಟು ಸರ್ವ್. ನಮ್ಮ ಸಾಂಬಾರಿಗೆ ಕೂಡ ಬೇಳೆ ಟೊಮೆಟೊ ಬಂದಿದೆ. ಇದನ್ನು ಒಗ್ಗರಣೆ ಹಾಕಿದ್ರೆ ತರಕಾರಿ ಎಲ್ಲ ಹಾಕಿ ಸಾಂಬಾರು ರೆಡಿ ಆಗುತ್ತೆ. ಮಾಡಿಲ್ಲ ಅಂದರೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಟೇಸ್ಟ್ ತಿಳಿಸಿ. ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಮಾತ್ರ. ಈಗ ಸರ್ವ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ಈಗ ನೀಟಾಗಿ ಕಾಣಿಸ್ತಿದೆ ಪಾಲಕ್ ರೈಸ್. ನಾನು ಪಾಲಕ್ ರೈಸ್ ಜೊತೆ ಸ್ವಲ್ಪ ಕ್ಯಾರೆಟ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಮೊಸರು ಇದೆ, ಆಮೇಲೆ ಹಾಕೋತೀನಿ. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ, ಸಿಕ್ಕಾಪಟ್ಟೆ ಯಮ್ಮಿ ಆಗಿದೆ. ಸೊ ಮಸ್ಟ್ ಟ್ರೈ. ಈ ರೆಸಿಪಿ ಹೆಂಗಿತ್ತು ಅಂತ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಸ್ಟ್ ಹೆಂಗಿದೆ? ತಿಂದೇ ಇಲ್ಲ ಇರು ತಿನ್ನು. ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ತಿನ್ನೋದಿಲ್ಲ ಹೇಳ್ಬಿಟ್ಟಿದ್ದೀನಿ.